ಕುಷ್ಟಗಿ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲಿಗೆ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ರೈತ ಸಂಘದಿಂದ ಚಾಲನೆ ನೀಡಲಾಯಿತು. ಗದಗ ವಾಡಿ ಪ್ಯಾಸೆಂಜರ್ ನೂತನ ರೈಲು ಗಾಡಿಗೆ ಚಾಲನೆ ನೀಡಲಾಯಿತು. ಗದಗ ಜಿಲ್ಲೆಯ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಕುಷ್ಟಗಿಯಿಂದ ಯಲಬುರ್ಗಾ, ಕುಕ್ನೂರು, ತಳಕಲ್ ಮಾರ್ಗವಾಗಿ ಹುಬ್ಬಳ್ಳಿಗೆ ಹೋಗುವ ಈ ರೈಲ್ವೆಗೆ ಗದಗ ತಾಲೂಕಿನ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ನೂತನ ರೈಲ್ವೆ ಗಾಡಿಗೆ ಚಾಲನೆಯನ್ನು ನೀಡಲಾಯಿತು. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಹಾಗೂ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಎಚ್ ಬಾಬುರಿ ಜೊತೆಗೆ ಇವರು ಶನಿವಾರ ಬೆಳಗ್ಗೆ 8:40ಕ್ಕೆ ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರಿಸಿ ನೂತನ ರೈಲ್ವೆ ಗಾಡಿಗೆ ಚಾಲನೆ ನೀಡಿ ಮಾತನಾಡಿದರು. ಈ ನಿಲ್ದಾಣದಲ್ಲಿ ಹಂಪಿ ಗಾಡಿ, ತಿರುಪತಿ ಗಾಡಿ ಎರಡೂ ರೈಲು ಗಾಡಿಯನ್ನು ನಿಲುಗಡೆ ಮಾಡಬೇಕು. ಮುಂದಿನ ದಿನದಲ್ಲಿ ಕುಷ್ಟಗಿಯಿಂದ ತಳಕಲ್ ಬೆಂಗಳೂರಿಗೆ ಇನ್ನೊಂದು ರೈಲು ಗಾಡಿಯನ್ನು ಓಡಿಸಬೇಕು ಅಂತ ಗದಗ ತಾಲೂಕಿನ ಹರ್ಲಾಪುರ ರೈಲ್ವೆ ವ್ಯವಸ್ಥಾಪಕರಾದ ರವೀಂದ್ರ ಪ್ರಸಾದ್ ಅವರಿಗೆ ರೈತ ಸಂಘದಿಂದ ಮನವಿ ಸಲ್ಲಿಸಿದರು. ಸ್ವಾತಂತ್ರ್ಯ ನಂತರ ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕ ಕುಷ್ಟಗಿಯಿಂದ ಯಲಬುರ್ಗಾ, ಕುಕ್ನೂರು, ತಳಕಲ್ ಮಾರ್ಗವಾಗಿ ಹುಬ್ಬಳ್ಳಿಗೆ ಹೋಗುವ ಗದಗವಾಡಿ ಪ್ಯಾಸೆಂಜರ್ ರೈಲ್ವೆ ಗಾಡಿ ಆರಂಭವಾಗಿದ್ದು ಈ ಭಾಗದ ಜನರ ಕನಸು ನನಸಾಯಿತು. ಈ ನೂತನ ರೈಲ್ವೆ ಗಾಡಿಯು ರೈತರಿಗೆ ಸಂಪೂರ್ಣವಾಗಿ, ಸಾರ್ವಜನಿಕರಿಗೆ, ವ್ಯಾಪಾರಸ್ಥರಿಗೆ, ಶಾಲೆ ವಿದ್ಯಾರ್ಥಿಗಳಿಗೆ, ಕೂಲಿ ಕಾರ್ಮಿಕರಿಗೆ ಕಡಿಮೆ ಖರ್ಚಿನಲ್ಲಿ ಓಡಾಡಲು ಈ ಭಾಗದ ಪ್ರತಿ ಹಳ್ಳಿಗೂ ಕೂಡ ತುಂಬಾ ಅನುಕೂಲವಾದಂತಾಗಿದೆ. ಈ ಹೊಸ ರೈಲು ಮಾರ್ಗ ಯೋಜನೆ ಮಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ, ಕುಷ್ಟಗಿ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್, ಹಿಂದಿನ ಮಾಜಿ ಸಂಸದರು, ಮಾಜಿ ಶಾಸಕರು, ಗದಗ ಜಿಲ್ಲೆಯ ಮಾಜಿ ಸಂಸದರು, ಹಾಲಿ ಶಾಸಕರು, ಮಾಜಿ ಶಾಸಕರಿಗೆ ರೈತ ಸಂಘದಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಸಂದರ್ಭದಲ್ಲಿ ಬಾಳಪ್ಪ, ಗಂಗರಾತ್ರಿ, ಮಲ್ಲಪ್ಪ, ಮಳಗೊಂಡ, ಮಲ್ಲಿಕಾರ್ಜುನ ಇದ್ಲಿ, ಶರಣಪ್ಪ ಜೋಗಿನ್, ಹನುಮಪ್ಪ ಪೂಜಾರ್, ಈರಪ್ಪ ಲಕ್ಕುಂಡಿ, ಮಾರುತಿ ಕೊಂಡೂರು, ಕೆಜಿ ಕಟ್ಟಿಮನಿ, ಅಶೋಕ ಗದಗ, ಸುರೇಶ ಬಿಸನಹಳ್ಳಿ, ಹುಚ್ಚಿರಪ್ಪ ಜೋಗಿನ, ಬಸಪ್ಪ ಗುಡ್ಲಾನೂರ್, ಅಜ್ಜಿಪ್ಪ ಜೋಗಿನ್ ಇತರರು ಉಪಸ್ಥಿತರಿದ್ದರು. ಕೆಲಸ ಮಾಡ್ರಿ. ಅವ್ನ ತೆಗಿಗಾರಿ ಮ್ಯಾಗ ಇವ್ರ वीडियो
ವಿಡಿಯೋ ಐತಿಲ್ಲ. ಇವತ್ತೇನು ಬೊಮ್ಮೆಯವರು ಏನು ಮಾಡಿಲ್ಲ, ಇವತ್ತು ಆದ್ರೆ ಉತಾಯಿಸಿ ಅವರು ಹಳ್ಳಿಗುಡಿ ಸ್ಟಾಪ್ ಮಾಡಿದ್ರು ಒಂದು ಗಾಡಿನ. ಆಮೇಲೆ ಇದು ಈ ಹಳ್ಳಿ ಇದು ಹರ್ಲಾಪುರ ಸ್ಟೇಷನ್ ಅಂದ್ರೆ ಏನು ಬಂದೈತಿ ಹರ್ಲಾಪುರ. ಅದೇ ಕಾರಣಾಗಿ ನಮ್ಗೆ ಗದಗ ಎಂ ಪಿ ಆರ್ ಇವತ್ತೇನು ಅದಾರ ಬೊಮ್ಮೆಯರ ಸರ್ ಅದಾರ, ಅವರು ಈಗ ಹಂಪಿ ಗಾಡಿ ಒಂದು ತಿರುಪತಿ ಗಾಡಿ ಒಂದು ಬೆಂಗಳೂರಿಗೆ ಹೋಗಿ ಬರೋಕೆ ಅನುಕೂಲ ಆಗತ್ತೆ. ಅದು ಒಂದು ನಿಮಿಷ ಮಾತ್ರ ಸ್ಟಾಪ್ ಕೊಡ್ಬೇಕು. ಅದ್ರ ಜೊತೆಲಿ ಇಲ್ಲಿ ಆಗಲ್ಲಪ್ಪ ಅಂತಂದ್ರೆ ಈಗೇನು ಸಂಜೆಗೆ ಇದ ಗಾಡಿನ ಒಳ್ಳೆ 5 ಗಂಟೆಗೆ ಬಿಡುತ್ತಾ. ಇಲ್ಲಿ ಈ ಗಾಡಿ ಬಂದ್ರೆ ತಳಕಲ್ಲಿ ಏನು ನಿಲ್ಲುತ್ತೆ, ತಳಕಲ್ಲಿಗೆ ಆದ್ರೂ ಒಂದು ಸ್ಟಾಪ್ ಕೊಟ್ರೆ ಈ ಗಾಡಿಗೆ ಹೋಗಿ ಅಲ್ಲಿ ಹತ್ಕೊಳಕ್ಕೂ ದಾರಿ ಆಗತ್ತ. ಆ ತಳಕಲ್ಲಿಗೆ ತಳಕಲ್ಲಿಗೆ ಸ್ಟಾಪ್ ಕೊಡ್ಬೇಕಂದು ಈ ಅನುಕೂಲತೆ ಹೇಳ್ತೀನಿ. ಇದ್ರ ಜೊತೆಯಲ್ಲಿ ಎಲ್ಲ ಒಂದು ತಾಲೂಕಿಗೆ ಬಸ್ ಸ್ಟ್ಯಾಂಡ್ಲಿಂದ ರೈಲ್ವೆ ಸ್ಟೇಷನ್ವರೆಗೆ ಬಸ್ ಓಡೋಂಥ ವ್ಯವಸ್ಥೆ ಮಾಡ್ಬೇಕಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ. ಧನ್ಯವಾದ. ಏನಿಲ್ರಿ, ಈಗ ಈ ಕುಷ್ಟಗಿಯಿಂದ ಹುಬ್ಳಿಗೆ ಬಿಡ್ತಕ್ಕಂಥ ಟ್ರೈನ್ ಐತಿಲ್ರಿ, ಸ್ಟಾಪ್ ಆಗಿರೋದು ಭಾಳ ಕರೆಕ್ಟ್ ಆಗಿ ಸಂತೋಷ ಅನ್ಸೈತಿ. ನಮ್ಮ ಸುತ್ತಮುತ್ತಲ ಗ್ರಾಮಗೆಲ್ಲ ಅನುಕೂಲ ಆಗೈತಿ. ಆದ್ರೆ ನಮ್ಮ ಭಾಳ ವರ್ಷದ ಬಹುದಿನದ ಬೇಡಿಕೆ ಏನಂದ್ರಿ, ತಿರುಪತಿ ಮತ್ತು ಹಂಪಿ ಎಕ್ಸ್ಪ್ರೆಸ್ ಎರಡು ಬಹಳಷ್ಟು ಇಲ್ಲಿ ಪ್ರಯಾಣಿಕರಿಗೆ ಭಾಳ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಐತಿ ಬೇರೆ ಬೇರೆ ಕಡೆ ಹೋಗ್ಬೇಕಂದ್ರೆ. ಅದಕ್ಕೆ ಆ ಟ್ರೈನ್ ಅನ್ನ ನೀವು ಆದಷ್ಟು ಬೇಗನೆ ಈ ಟ್ರೈನ್ ಹೆಂಗೆ ಅನುಕೂಲ ಮಾಡಿಕೊಟ್ರಿ ಅದ್ರಂಗೆ ಅದೊಂದು 2 ಟ್ರೈನ್ ನಮ್ಮ ಹರ್ಲಾಪುರ ಸ್ಟೇಷನ್ ತರಬೇತಪ್ಪ ಅಂದ್ರೆ ತಿಮ್ಮಾಪುರ ಹರ್ಲಾಪುರ ಸುತ್ತಮುತ್ತಲ ಒಂದು 20 ಹಳ್ಳಿ ಬರ್ತಾವ್ರಿ. ಇಲ್ಲಿ ಆ 20 ಹಳ್ಳಿಗೂ ಇಲ್ಲಿ ಎಕ್ಸಾಂಪಲ್ ಲಕ್ಕುಂಡಿಯಿಂದ ಕೂಡ ಬರ್ತಾರೆ, ಚುರ್ಚಾಳಿಂದ ಬರ್ತಾರೆ, ಜಂತಿಸೂರಿಂದ ಬರ್ತಾರೆ, ಇಲ್ಲಿ ಅಕ್ಕಪಕ್ಕ ಕಂಚಾಳ, ಬಿನ್ನಾಳ, ತಿಮ್ಮಾಪುರ, ಹರ್ಲಾಪುರ ಈ ರೀತಿನಾಗಿ ಇಲ್ಲಿ ಬಂದು ಜಂಕ್ಷನ್ ಟೈಪ್ ಐತ್ರಿ ಇದು. ಅದಕ್ಕೆ ಇಲ್ಲಿ ಒಂದು ಹಂಪಿ ಮತ್ತು ಒಂದು ನಮ್ಮ ತಿರುಪತಿ ಟ್ರೈನ್ ಎರಡು ತರಬಿದ್ರಪ್ಪ ಅಂದ್ರೆ ಈ ನಮ್ಮ ಈ ಹರ್ಲಾಪುರ ಸ್ಟೇಷನ್ಗೆ ಅಗ್ದಿ ಒಳ್ಳೆ ಪ್ರಯಾಣಿಕರಿಗೆ ಮತ್ತು ನಮ್ಗೆಲ್ಲರಿಗೂ ಅನುಕೂಲ ಆಗ್ತೈತಿ. ಈ ಒಂದು ಸಂದರ್ಭದಾಗ ತಾವು ಈ ರೀತಿ ಯಾವಾಗ ನಮ್ಗೆ ಅನುಕೂಲ ಮಾಡಿಕೊಟ್ರಿ ಕುಷ್ಟಗಿ ಟ್ರೈನ್ ತರಬಿ, ಅದೇ ರೀತಿಯಾಗಿ ಅವು ಎರಡು ಟ್ರೈನನ್ನು ಮುಂಬರುವ ದಿನದಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ತೀರಿ ನಮ್ಮ ಪ್ರಯಾಣಿಕರಿಗೆ ಮತ್ತು ತಮಗೂ ಕೂಡ ಇದೊಂದು ಮಾಡಿರ್ತಕ್ಕಂಥ ಹೆಮ್ಮೆ ತಮಗೂ ಬರ್ತೈತಿ ಅಂತ ಒಂದು ಮಾತು ಹೇಳಿ ನಾ ಎಲ್ಲ 2 ಗ್ರಾಮಗಳ ಪರವಾಗಿ ಇವತ್ತು ಈ ಒಂದು ಹರ್ಲಾಪುರ ಗ್ರಾಮಕ್ಕೆ ಹರ್ಲಾಪುರ ಸ್ಟೇಷನ್ಗೆ ತಾವು ಈ ಒಂದು ಕುಷ್ಟಗಿ ಮತ್ತು ಹುಬ್ಳಿ ಟ್ರೈನ್ ಪ್ಯಾಸೆಂಜರ್ ಟ್ರೈನ್ ಅನ್ನ ತರಬಿಸಿ ಇವತ್ತು ಇಲ್ಲಿ ಅಗ್ದಿ ಪ್ರೇಕ್ಷಕರು ಮತ್ತು ಎಲ್ಲ ಪ್ರಯಾಣಿಕರು ಅದ್ದೂರಿಯಿಂದ ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಬಿಟ್ಟಿದ್ದು ಬಹಳ ಸಂತೋಷ ಅನ್ಸೈತಿ. ಮುಂದಿನ ದಿನಮಾನದಾಗ ಕೂಡ ಇದೇ ರೀತಿನಾಗೆ ನಮ್ಮ ಟ್ರೈನ್ ತರಬತಕ್ಕಂಥದ್ದು ಮತ್ತು ಸೌಕರ್ಯಗಳನ್ನ ಕಲ್ಪಿಸ್ಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಹೆಸರು ಕೊಟ್ರಯ್ಯ ಗುರುಸಿದ್ದೇವಿ ಕಟ್ಟಿಮನಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಹರ್ಲಾಪುರ.